ಏನು ಒಂಚೂರು ಇಲ್ಲ. ಏ ಎಲ್ಲ ಇದ್ಮ್ಯಾಗ ನನಗೆ ಒಟ್ಟು ಜವಾಬ್ದಾರಿ ಆಯ್ತು ಬಿಡು. ನಾನು ಎಲ್ಲ ಜವಾಬ್ದಾರಿ ತಗೊಂಡು ಮಾಡ್ತೀನಿ. ನೀ ಇನ್ಮ್ಯಾಗ ಏನೇನು ಜವಾಬ್ದಾರಿ ತಗೋಬೇಡ. ಇನ್ಮ್ಯಾಗ ಮನೆ ಓಟು ಹೊತ್ತು ಬಾಳೆ ಮಾಡ್ತೀನಿ, ಸುಮ್ಮನಿರು ನೀನು. ಇನ್ಮ್ಯಾಗ ಕುಂತಲ್ಲೇ ಕುಂದ್ರು ಇದ್ದಲ್ಲೆಲ್ಲ ತಂದು ಕೊಡ್ತೀನಿ. ಅಯ್ಯೋ ದೇವ್ರಿ, ಆತ ನನ್ನ ಸಸಿ ಇರತ್ತನ ಆಡ್ಯಾತ ಎಲ್ಲ ಮುಗಿದು ಹೋತ. ನನ್ನ ಸಸಿ ಹೆಂಗ್ ಮೂಲಿ ಕುಂದ್ರಿಸಿದ್ಲ, ಇವಾಗ ಅಕ್ಕಿ ಸಸಿ ಅಕ್ಕಿನ ಮೂಲಿ ಕುಂದ್ರಿಸಿದ್ಲ. ಅಯ್ಯೋ ಯಾರು ಬಿಟ್ಟಿ, ಅಲ್ಲ ಇನ್ನ ನಿನ್ನೆ ಶಿವ ಅಂತ ಬಂದಿದ್ದಿ, ಇವತ್ತಾದ್ರೆ ನನ್ನ ಮೂಲಿ ಕುಂದ್ರಸಕತ್ತಿಲ್ಲಲೇ. ಅಲ್ಲ ನನ್ನ ಆಡಳಿತನ ಕಸ್ಕೊಂಡು ನೀನ್ ಎಲ್ಲ ಇರತನ ಮಾಡ್ತಂತೆ. ನಮ್ಮ ಅತ್ತಿ ಇನ್ನ ಗಟ್ಟಿದ್ದ, ನಮ್ಮ ಅತ್ತಿ ನನಗೆ ಇರತನ ಕೊಟ್ಟಿದ್ದೆ ನಿನ್ನೆ ಮೊನ್ನೆ. ಈಗ ಒಟ್ಟೇನ ಆಡಳಿತ ನಡ್ಸೀನಿ, ನೀ ಬಂದು ಅದನ್ನ ಕಸ್ಕೊಂತೀಯ. ಹೋಗಲೇ ಬೆಡ್ಲಿ ಹೋಗ, ನಾನು ಏನೋ ಒಂದು ಮಾಡ್ಬೇಕು ಎಲ್ಲ ಚಂದಿಗೆ ಅಂತ. ಏನ್ ತೂಸಿಗಿಡೋದಿಲ್ಲ ನಿನ್ ಗಂಡಿಗೆಲ್ಲ ಹೊಲ್ದಾಗ ಬರಮಂತ ಕಿತ್ಕೊಂಡ್ ಬರ್ತಾನ ಒಂದು ಮೊಮ್ಮಗ ಪೇಶ್ ಮಾಡಿದ್ ನೋಡ. ಅಲ್ಲ ಇನ್ನ ಆಕಿನೋ ಶಿವ ಅಂತ ಕಾಲಿಡ ಪುರ್ಸತ್ತಿಲ್ದಂಗ ನನ್ನ ಮೂಲಿ ಕುಂದ್ರಿಸಿದ್ಲು. ನೀನ್ ಆಕಿಕ್ಕಿಂತ ಫಾಸ್ಟ್ ಬಂದು ಮರ್ದಸನ ಆಕಿನ ಮೂಲಿ ಕುಂದ್ರಸಕ್ಕ ಪ್ಲಾನ್ ಮಾಡಿದಿ. ಚಲೋ ಮಾಡಿದೆ ಹಂಗ ಮಾಡ. ಆಡ್ಬಿಟ್ಟು ಬಾಳ ಆಗೈತಿ ಇರತನ ನಿನ್ ಇರತಂದಾಗ ನಮ್ಮ ಮನಿ ಚಲೋತೆ ಬೆಳೆ ಹೊಟ್ಟು ಹೋಲ್ ಬಿಡಾತಿ. ನಿನ್ ಇರತನ ನನಗೆ ಯಾಕೆ ಕಸ್ಕೊಳಕ್ ಹೋಗ್ಲಿ. ಆದ್ರೆ ಕೆಲಸ ಮನಿ ಬೆಳೆವು ಎಲ್ಲ ನಾನು ನೋಡ್ಕೊಂಡು ಹೋಗ್ತೀನಿ. ನಿನ್ ಕೇಳೇ ಹೇಳಿ ಮಾಡ್ತೀನಿ, ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡ. ನೀ ಆರಾಮ್ ರೆಸ್ಟ್ ತಗೋ. ಇಷ್ಟು ಕತ್ತಿ ಮಾಡ್ದಂಗ ಮಾಡಿದ್ದೀನಿ. ನಿಮ್ಮ ಅತ್ತಿ ಕುತ್ಕೊಂಡ್ ತಿಂದಳ, ಈಗ ನಾ ಮಾಡ್ತೀನಿ ಕುತ್ಕೊಂತೀನಿ ಆತಾ. ಸರಿ ಆಯ್ತು. ನಿನ್ ಗಂಡಿಗೆ ಹೊಲಕ್ಕೆ ಹೋಗ್ಕನಲ್ಲ, ಹೋಗ್ಬರ ಮುಂದೆ ದೋಸೆ ಗಿಡ ಕಿತ್ಕೊಂಬ ಅಂದಾರೆ ಜಗ್ಗಿ ಬೆಳೆದತ್ತ ನೋಡು. ಅತ್ತಿ ನಾನು ನಮ್ಮ ಮನೆಯವರಿಗೆ ಬೆಡ್ ಕಾಫಿ ಒಯ್ಬೇಕು. ಬೆಡ್ ಕಾಫಿ ಅದಂತದ್ಲೆ ನಮ್ಮ ಮನೆಗೆ ಅಂತದೆಲ್ಲ ಇಲ್ಲ. ನಮ್ಮ ಮನೆಗ ಕಾಫಿ ಗೀಪಿನೂ ಸೈತಿಲ್ಲ. ನಮ್ಮ ಚಾ ಪುಡಿ, ಚಾ ನನ್ನ ಮಗ ಕುಡಿಯೋದು. ಚಾ ಮಾಡ್ಕೊಡು ಹೋಗು. ಅಯ್ಯೋ ಅತ್ತಿ, ನಿನ್ನೂ ನಾ ತಿದ್ಬೇಕು, ನಿನ್ನ ಮಗನೂ ತಿದ್ಬೇಕು. ನಿನ್ನ ಮಗ ಅಂತೂ ಇಂಥ ಮಾಪುಷೇಣಿ ಅದನ. ನಿನ್ನೆ ರಾತ್ರಿ ಒಂದು ಚುಮ್ಮ ಕೊಡು ಅಂತ ಕೇಳ್ತೀನಿ. ಅಯ್ಯೋ ದೇವ್ರೆ, ಚುಮ್ಮ ಅಂದ್ರೆ ಏನು ಅಂತ ಕೇಳ್ತಾನ. ಇನ್ನೇನು ಹೇಳ. ಅಲ್ಲ ನೀ ಏನೇನ ಇಂಗ್ಲೀಷ್ ಪೀಸ್ನಾಗ ಅದು ಕೊಡು ಇದು ಕೊಡು ಅಂದ್ರೆ ನನ್ನ ಮಗ ಅರ್ಥ ಆಗ್ಬೇಕಲ್ಲ. ಕಲ್ತಿರೋದ ನನ್ನ ಮಗ 10ನೇ ಅದು 10 ಸಲ ಪಾಸ್ ಆಗಿ, ಇದು 10 ಸಲ ಫೇಲ್ ಆಗಿ 10 ಸಲ 11ನೇ ಸಲಕ್ಕೆ ಪಾಸ್ ಆಗ್ಯಾನ. ನೀನು ಕನ್ನಡದಾಗ ಹೇಳ್ಬೇಕಿಲ್ಲ ಬೆಲ್ಲ ಕೊಡು ಅಂತೇಳಿ ಕೊಡ್ತಿದ್ದೆ. ಅತ್ತಿ ಅದನ್ನು ಕೇಳಿದ್ನಿ. ಅವಾಗ ಸರಿ ನಮ್ಮ ಅವನಂತಲ್ಲಿ ಹೋಗಿ ಒಳಗ ಬೆಲ್ಲ ಡಬ್ಬೆಗೆ ಇಟ್ಟರೆ ತಳಿಸ್ಕೊಂಬಂದು ಕೊಡ್ತೀನಿ ತಡಿ ಅಂತಾನ. ಇನ್ನೇನು ಹೇಳ್ಬೇಕು ನಿನ್ನ ಭವಿಷ್ಯ ನಿಮ್ಮ ಮಗನ ತಗೊಂಡು ಬೆಲ್ಲ ಅವ್ರವನ ನಿನಗೆ ಕೊಡ್ತಿದ್ಲು ಬಿಡಲೇ. ನಾವು ಮಗನೇ ಕೇಳಕ್ ಹೋಗಿದ್ದಿ. ಯಮ್ಮ ನೀ ಸುಮ್ಮನಿರು ನೀನು. ಆಯ್ತು ಬಿಡವ, ಅದೇನು ಕೊಟ್ಕೊಂತೀಯ, ಏನು ಕಲಿಸ್ತೀಯ ಕಲಸು. ಆಯ್ತು ಈಗೇನು ಹೇಳ ಮುಂದೆ. ಅಲ್ಲವಾ ಮನೆ ಇರತನ ತಗೋತೀನಿ ಅಂದ್ರೆ ಹಂಗಲ್ಲ. ಈಗ ನಿನ್ ಗಂಡ ಎದ್ದು ಹೊಲಕ್ಕೆ ಹೋಗ್ಕನ, ಬಡ ಬುತ್ತಿ ಮಾಡ್ಬೇಕು. ನಿಮ್ಮ ಮಾವ ಹೋಗ್ಕನ ಅದಕ್ಕೆ ಬುತ್ತಿ ಮಾಡ್ಬೇಕು. ಮತ್ತೆ ನಿನ್ನ ಸೊಸಿನ ಇದು ನಿಮ್ಮ ಅತ್ತಿನ ಕುಂದ್ರಿಸ್ಕೊಳ್ ಹಾಕ್ತೀನಿ ಅಂತೀರಿ. ಇದೆಲ್ಲ ಯಾರು ಮಾಡ್ಬೇಕು? ಮಾಡ್ ಹೋಲ್ ಬಿಡಮ್ಮ, ಮಾಡ್ತೀನಿ. ಪಾಪ ನಮ್ಮ ಅತ್ತಿ ಯಾರು ಮತ್ತೆ ಅದು ಯಾರು ಮಾಡ್ಬೇಕು ಅದಕ್ಕೆ? ಪಾಪ ನಾನು ಅಲ್ಲ, ಸೊಸಿನೂ ನಾನೇ, ಮಗಳು ನಾನೇ. ಆಕಿ ಆಸರೆ ಬೆಸರೆ ಕೇಳಕಿ ನಾನೇ ಅಲ್ಲ. ಹೋಲ್ ಬಿಡು, ಮಾಡ್ತೀನಿ. ಈಗೇನು ನಿನ್ನ ಮಗಗ ನಮ್ಮ ಅತ್ತಿ ಮಗಗ ಇಬ್ರಿಗೂ ಬುತ್ತಿ ಕಟ್ಬೇಕು ಅಷ್ಟೇ. ಹೋದಿಲ್ಲ ಮಾಡ್ತೀನಿ ಬಿಡು. ಈಗ ಬ್ಯಾಡ ತಡಿ, ಮನೆ ದೇವ್ರಿಗೆ ಹೋಗೋವರೆಗೂ ಹಂಗೆಲ್ಲ ಏನು ಮಾಡಬಾರ್ದು ತಡಿ. ಹೌದೌದು, ಮನೆ ದೇವ್ರಿಗೆ ಹೋಗೋವರೆಗೂ ಇದು ಏನದು ಹಂಗೆ ಕೆಲಸ ಏನೋ ಜಾಸ್ತಿ ಹಚ್ಚಲ್ಲ. ಹೋಗಿ ಬಂದ್ಮೇಲೆ ಮಾಡಿ ಅಂತ ಹೋಗಿಲ್ಲ. ಒಂದು 4 ದಿವಸ ನೀನು ಸೊಸೆಯಾಗಿ ಆರಾಮಿರು, ಆಮೇಲೆ ಐತೈತಿ. ಹೌದಾ, ಯಾವಾಗತ್ತಿ ಮತ್ತೆ ಹೋಗೋದು? ಮದುವೆಗೆ 16 ದಿನದೊಳಗೆ ಹೋಗ್ಬೇಕಂತಾರವ. ಮತ್ತು ಕೇಳ್ತೀನಿ ತಡಿ ನಿಮ್ಮ ಮಾವನ ಯಾವಾಗ ಪುರ್ಸತ್ತಿದ ಅಂತೇಳಿ. ವಿಜ್ಜಿನ ಜೈನ ಹಂಗೆ ಮತ್ತೆ ಕೇಳ್ತೀನಿ. ಅಷ್ಟು ಸೇರಿ ಗಾಡಿ ಮಾಡ್ಕೊಂಡು ಹೋಗೋಣ. ಅಲ್ಲ ನಮ್ಮ ಮನೆಗೆ ಮಕ್ಕಳು ಮದುವೆ ಆಗೈತಿ, ನಮ್ಮ ಮನೆ ದೇವ್ರಿಗೆ ನಾವು ಹೊಂಟಿವಿ. ಆಡ್ಬಿಟ್ಟಾರಿ ಇಬ್ರು ಎದಕ್ಕೆ ಬೇಕು ನಿನಗೆ? ಇದು ಒಳ್ಳೆ ಯಾವ ನೋಡು ಅತ್ತ ಒಂದು ಜಯ ವಿಜಯರ ದ್ವಾರಪಾಲಕರಾಗತ್ತೆ. ಅವ್ರನ್ನ ಹಾಕೊಂಡು ಹೊಂಟ್ಬಿಡ್ತೀವಿ ಒಟ್ಟಾಗ. ಅದೇರ ಒಂದೇ ಓಣ್ಯಾಗ ಪಾಪ ಮದುವೆಯಾಗ ಎಷ್ಟು ಓಡ್ಯಾರ ಗೊತ್ತನ್ರಿ. ಅವ್ರಿಲ್ಲ ಅಂದ್ರೆ ಅರ್ಧ ಕೆಲಸ ಹೆಂಗ್ ಹೊಡೆದೋದಾರ ನಿಮಗೆ ಏನು ಗೊತ್ತು? ನನಗೆ ಗೊತ್ತು. ನನಗಿಷ್ಟು ಇಲ್ಲಾಂದ್ರೆ ಎದ್ದು ಅಡ್ಡಾಡಕ್ ಹಾಕಿದ್ದಿಲ್ಲ ಗೊತ್ತಾನ. ಒಬ್ಬ ಕೇಟ್ ಅಂತ ಮಾಡಲಿ, ಎಲ್ಲ ಸಂಬಂಧಿಕರು ಸಾಲದವು, ಎಕ್ಸಾಮ್ ಐತೆ ಅದು ಇದು ಅಂತಂದು ನೆಟ್ಟಿಗೆ 2 ದಿವಸ ಮದುವೆ ದಿವಸ ಬಂದು ಹೋದ್ರು. ಎಲ್ಲ ಯಾರು ಮಾಡಿದ್ರು ಮತ್ತೆ? ಅವರೆಲ್ಲ ಮಾಡಿದ್ದು. ಅವ್ರನ್ನಿಗೆ ಬಿಟ್ಟು ನಾವು ಕಷ್ಟಕ್ಕೆ ಬೇಕು ಸುಖಕ್ಕೆ ಬೇಡ ಅಂದ್ರೆ ಹೆಂಗೆ? ಸುಮ್ಮನೆ ಹತ್ಯಾರ ಏನಾಗಲ್ಲ. ಹೌದೌದತ್ತಿ, ನೀ ಹೇಳೋದು ಕರೆಕ್ಟ್ ಐತಿ. ಪಾಪ ಅಷ್ಟೆಲ್ಲ ಮಾಡಿದ್ರೆ ನಾವು ಬಂಗಲ್ಲ ಬಿಟ್ಟು ಗೊತ್ತಿಲ್ಲಲ್ಲ. ಕರಿ ಏನಾಗದೈತಿ? 4 ಮಂದಿಯಾಗ ಅವರು ಒಬ್ರು, ನಾವು ತಿನ್ನೋದ್ರಾಗ 1-2 ತುತ್ತು ಅವರು ತಿಂತಾರೆ. ಏನಾಗದೈತೋ ಕರಿ. ಕಂತಿ ತಕ್ಕಂತೆ ಬೋಂತಿ ಅಂದಂಗೆ ಆತಿ ತಕ್ಕ ಸೊಸಿ. ಆಯ್ತು, ಹಿಂಗಾರ ಮನೆ ಉದ್ದಾರ ಆದಂಗೆ ಆತು. ತಡಿ, ಹಂಗಿದ್ರೆ ಒಂಚೂರು ಜಯವನಂತಲೇ ವಿಜಯನಂತಲೇ ಒಂಚೂರು ಹೋಗಿ ಬರ್ತೀನಿ. ಮತ್ತೆ ನಾಳೆ ಹೋಗಕ್ಕೆ ಸಜ್ಜಾಗ್ರಿ ಅಂತ ಹೇಳ್ತೀನಿ. ನಿಮ್ಮ ಮಾವನನ್ನು ಹೊಂದಿಸ್ಕೊಂಡು ನಿಂದಿರ್ಬೇಕು. ಆಯ್ತು ಇನ್ನು ಪಡಾಳ ಹರಿಸ್ಕೊಂತ ಹೋದ್ಲು. ಇನ್ನು ಓಣಿ ಗಣ ತಿರ್ಕೊತಕ್ಕ. ಮೊದಲ ಆಕಿ ಇಷ್ಟೆಲ್ಲ ಮನೆ ಹೊರೆ ಮಾಡಾಕಿದ್ದೆ. ಅವ್ರ ಮನೆ ಚಾರ ಆಡ್ಕೊಳಕ್ಕೆ ಹೋಗಿ ಕುಂದಿರ್ತಿದ್ಲು. ಆ ಹಾಳಾದ್ವಿ ಜೊಬ್ಬಿಕ್ಕಿ ಎಲ್ಲ ಆಕಿ ಬರ್ತಿದ್ಲು, ಇಲ್ಲ ಈಗ ಕೊಡಕ್ಕಿದ್ಲು. ಈಗ ನೀನು ಬಂದಿ ಅಲ್ಲಿ ಮನೆ ಮಾಡಕ್ಕಂದ್ರೆ ನಿಶ್ಚಿಂತೆಗೆ ಹೋಗ್ಕಳಿ ನೋಟು. ಹೋಲ್ ಬಿಡಮ್ಮ, ಇನ್ನೇನು ಎಷ್ಟು ಅಡ್ಯಾಡ್ತಾವ ನಮ್ಮ ಅತ್ತಿ. ಆ ಬಾಬಾ ಅಂದ್ರೆ 1 ವರ್ಷ ಅಡ್ಯಾಡ ಆಟ. ಅಯ್ಯೋ ದೇವ್ರೆ, ಯಾಕೆ ನಿಮ್ಮ ಮತ್ತಿನ ಕಾಲು ಮುರಿದು ಮನೆ ಕುಂದ್ರಿಸಿದ ಏನಾರ ಪ್ಲಾನ್ ಇಟ್ಕೊಂಡು ಏನೋ ಮತ್ತೆ ತಲೆಯಾಗ? ಯಮ್ಮ ಕಾಲು ಮುರಿದು ಕುಂದ್ರಿಸಿದ್ರೂ ಒಂದು ಒಪ್ಪತ್ತು ಕುಂದ್ರಕ್ಕೆ ಎಲ್ಲ ಇದಾತ. ಕುಂದ್ರಕ್ಕೂ ಆಗ್ಬಾರ್ದು, ಇತ್ತ ಅಡ್ಯಾಡಕ್ಕೂ ಆಗ್ಬಾರ್ದು. ಹಂಗೆ ಮಾಡ್ತೀನಿ. ಹಂಗೆ ಇಂಥದ್ದೇನು ಮಾಡ್ತೀಯ? ಯಮ್ಮ ವರ್ಷಕ್ಕೊಂದು ಹಡ್ದಾಡ್ ಕೊಟ್ಟೆ ಅಂದ್ರೆ ಬಗ್ಲಾಗೊಂದು ತಲೆ ಮೇಲೊಂದು ಕೈಯಾಗ 2 ಹಿಂದೊಂದು ಮುಂದೊಂದು ಚಿಯಾ ಪಿಯಾ ಅಂತಂದು ಇದ್ ಬಂದ್ರೆ ಎಲ್ಲಕ್ಕಳ ಇಲ್ಲೇ ಇರ್ತಾಳ. ಹಂಗ ಮಾಡಿ ಕುಂದ್ರಿಸ್ತೀನಿ. ಬಾರಿ ಗಟ್ವಾನ ಬಿಡ್ಲ ನೀನು. ಕರ್ಕ ಯಮ್ಮ ನಿನ್ ತೊರಿ ಮಗ 1 4 ಮಲಗಿಸ್ತೀನಿ. ಯವ್ವ ನಾವಲ್ಲ ಈಗ ಮಳ್ಕೊಳ್ಬೇಕು ಬಂದವ. ಯವ್ವ ನಾವಲ್ಲ ಮಾಡ್ತೀನಿ. ಅಲ್ಲ ನಮ್ಮ ಅತ್ತಿ ಕಾಫಿ ಪುಡಿ ಇಲ್ಲಂದ್ಲು, ಚಹಾ ಪುಡಿ ಎಲ್ಲಿಟ್ಟ ಗೊತ್ತಿಲ್ಲ.
ಮನಿ ಆಡಳಿತ ತಗೋದು ಅಷ್ಟು ಸುಲಭದ ಮಾತ. ಅಯ್ಯೋ ದೇವ್ರೆ, ಏನು ಎಲ್ಲಿ ಹೆಂಗ ಏನೋ ಗೊತ್ತಿಲ್ಲ. ಹುಡುಕ್ಬೇಕಂದ್ರೆ ಅರ್ಧ ತಲೆ ಬ್ಯಾನಿ. ಹುಡುಕ್ಬೇಕು ನನ್ನ ಡಬ್ಬಿ ಕಿತ್ತು ಏನು ಮಾಡೋದು ಹೇಳ್ಬಿಟ್ಟಿನಿ. ನಾನೇ ಇರುತ್ತೇನೆ ತೊಗೊಂತೀನಿ ಅಂತೇಳಿ ನಮ್ಮ ಅತ್ತೆ ಆರಾಮ ಅಡ್ಯಾಡಕ್ಕೆ ಹೋದ್ಲು. ನನ್ನ ಗಂಡಗ ನಮ್ಮ ಮಾವಾಗ ಚಾ ಮಾಡ್ಬೇಕೀಗ. ಹುಡುಕ್ ನಮ್ಮ ಅತ್ತೆ ಹಳೆ ಕಾಲದಕ್ಕಿದ್ದಂಗೆ ಸಿಲ್ವರ್ ಡಬ್ಬಿ ಇಟ್ನ್ಯಾ ಪ್ಲಾಸ್ಟಿಕ್ ಡಬ್ಬಿ ಇಟ್ನ್ಯಾ ಅಂತಂದು ಇವನ್ನೆಲ್ಲ ಮೊದಲು ತೆಗಿತೀನಿ. ಮಸ್ತ್ ಹೊಸ ಟೈಪಿ ಗ್ಲಾಸಿನ ಬಂದವಲ್ಲ, ಎಲ್ಲ ಗ್ಲಾಸಿನ ಐಟಮ್ಸ್ ತೋರಿಸ್ತೀನಿ. ಯಮ್ನವಕ್ಕ ಏ ಪ್ರೇಮವನ ಬಾ. ಅಲ್ಲ ಯಮ್ನವಕ್ಕ 2-3 ದಿವಸ ಆತು ಹಾಲ ಕೊಟ್ಟಿಲ್ಲಲ್ಲ. ನಾವು ಗೌಡ ಮಂದಿ ಗದ್ದಲ್ದಾಗ ಆತು ನನ್ನ ಗಂಡ ತಂದಿರ್ತಾನ ಅಂತ ಮಾಡಿದ್ನಿ. ಈಗ ಹೇಳ್ತಾನಿಲ್ಲ ಕೊಟ್ಟಿಲ್ಲ 2-3 ದಿವಸ ಆತಂತಂದು. ಅದಕ್ಕೆ ಯಾಕೆ ತಂದಿಲ್ಲ ಯಮ್ನವಕ್ಕ ಹಾಲ ಕೊಟ್ಟಿಲ್ಲಲ್ಲ. ಯಮ್ನವಕ್ಕ ಏನ ನೀ ಹಾಲು ಕೊಡ್ಲಾರ್ದಕ್ಕೆ ನಮ್ಮ ಮನ್ಯಾಗ ನಮ್ಮ ಅತ್ತೆ ಒಂದೇ ಸಣ್ಣ ಒಟ ಹಚ್ಚಿ ನಾನಿಲ್ಲ ಡಬ್ಬೆ ಅವಳು ಎದಕ್ಕೆ ಹಾಲು ತಂದು ಕೊಟ್ಟಿಲ್ಲ. ಹೋಗ ಇವನವನ ಹಾಲು ಇಲ್ದದಕ್ಕೆ ನೋಡು. ನಾ ಕೇಳಕ್ ಬಂದೀನಿ, ರೇಣೋ ಕೇಳಕ್ ಬಂದ, ನೀ ಕೇಳಕ್ ಬಂದಿದ್ದಿ. ಯಮ್ನವಕ್ಕ ಈಗ ಎಷ್ಟು ಮಂದಿ ಬಂದಿದ್ದೀನಿ, ಎಷ್ಟು ಮಂದಿ ಬರ್ತಾರ ಗೊತ್ತಿಲ್ಲ. ಯಾಕೆ ಎದಕ್ಕೆ ಹಾಲು ಕೊಟ್ಟಿಲ್ಲ? ಏನು ಮಾಡೋದವ ನಮ್ಮ ಬಾಳೆವು ಹಂಗೈತಿ. ನನಗೆ ಮತ್ತು ನನ್ನ ಗಂಡಗ ಕಣ್ಣಿನ ಮೇಲೆ ಪರಿ ಬಂದು ಏನೋ ಕಾಣ್ತಿದ್ದಿಲ್ಲ. ಕತ್ಲ ನಮ್ಗೆ ಮಂಜಕ್ಕಿತ್ತು. ಎಷ್ಟು ಅಂತಂದು ಬರೀ ಅತ್ತಗಿತ್ತ ಬಡ್ದ ನನ್ನ ಹೋಗಿ ದವಾಖಾನೆ ಹೋಗಿ ಆಪರೇಷನ್ ಮಾಡ್ಸ್ಕೊಂಡು ಅಂದ್ರೆ ರೊಕ್ಕ ಇದ್ದಿದ್ದಿಲ್ಲ. ಮೊನ್ನೆ ಅದೇನ ಗೌರ್ಮೆಂಟಿಂದ ಅದೇನ ಬಡವರಿಗೆ ಕಣ್ಣು ಉಚಿತ ಅದನ್ನ ಮಾಡ್ತಾರ ಅಂತ ಬಂದಿದ್ರಲ್ಲ. ಗಾಡಿಗೆ ಅನ್ಕೊಂತ ಅಡ್ಯಾಡಿದ್ರಲ್ಲ, ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿ ಅವರ ಕರ್ಕೊಂಡು ಬಂದ್ಬಿಡ್ತಾರಲ್ಲ. ಅದೇ ಮತ್ತು ನಾವು ಏನು ಮಾಡೋಣ, ಮಕ್ಕಳು ನೋಡಿದ್ರೆ ತಿನ್ನಕೊಂದ ಬೇಕು. ಈಡೈ ಹೊಲ್ದಂದು ಎಲ್ಲ ರೊಕ್ಕ ಪಕ್ಕ ಬೇಕಂತ ಬರ್ತಾವು. ಆಮೇಲೆ ತಮ್ಮ ಮಕ್ಕಳು ಅಷ್ಟೇ. ನಮ್ಮನ್ನ ಈ ಮುದೇವ್ ನೈಲೆ ಸಾವಿಲ್ಬೇಕಂತಂದು ಬಿಟ್ಟಾರ. ಈ 2 ಎಮ್ಮೆ ಕಟ್ಕೊಂಡು ಹೆಂಗ ಒಂದು ಅದು ಬಂದು ರೊಕ್ಕ ಜೀವನ ಮಾಡ್ತೀವಿ. ಮತ್ತು ಅದನ್ನ ಆಪರೇಷನ್ಗೆಲ್ಲ ರೊಕ್ಕ ಎಲ್ಲಿಂದ ಬರ್ಬೇಕು? ಅದಕ್ಕೆ ನಮ್ಮ ಪುಷಟೆ ಮಾಡಿದ್ರೆ ಇಬ್ರು ಹೋಗಿದ್ವಿ. ಮತ್ತು ನಾನು ನನ್ನ ಗಂಡ ಗಾಡಿ ಕರ್ಕೊಂಡು ಹೋದ್ರು, ಆಪರೇಷನ್ ಮಾಡಿ ವಾಪಸ್ ತಂದುಬಿಟ್ರು. ಅದ್ರ ಎಲ್ಲ ಜೋಪಾನ ಜೊತೆ ಮಾಡ್ಕೋಬೇಕಲ್ಲ. ಯಾರದಾರ ಮನೆ ಸ್ವಸ್ತ್ರ ಮಕ್ಕಳು ಮಾಡ್ತಾವನ್ನಕ್ಕೆ ನಮ್ಮದು ನಾವ ಮಾಡ್ಕೋಬೇಕು. ಹಂಗಾಗಿ ಮತ್ತೀಗ ಈಗ ಎಮ್ಮಿಗೆ ಹುಲ್ಲು ಹಾಕ್ಬೇಕು, ಹಾಲು ಹಿಂಡ್ಬೇಕು, ನೀರು ಕುಡಿಸ್ಬೇಕು. ಬಿಸಿಲಿಗೆ ಬರಬಾರ್ದಂತ ಹಾಲು ಹಿಂಡ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಹಾಲು ಕರ ಕುಡಿಸ್ಬಿಟ್ಟೆ 2-3 ದಿವಸ. ಮತ್ತು ಒಂದು ಸ್ವಲ್ಪ ಪೂರ್ತಿ ಇದಾತ. ಎಮ್ಮಿಗೆ ಒಟ್ಟು ಮೇವು ಆ ಬಾಜು ಮನೆ ರತ್ನಿಗೆ ಒಟ್ಟು ಹೇಳಿದ್ದೆ. ಒಟ್ಟು ಹಾಕ್ತಾರೆ ಪುಣ್ಯ ಬರ್ತಂತ. ಪಾಪ 1-3 ದಿವಸ ಮಾಡಿದ್ಲು, ಸುಳ್ಳು ಅನ್ಬಾರ್ದು. ಸಗಣಿ ತೆಗೆದು ಹಾಕಿದ್ಲು, ಹುಲ್ಲು ಹಾಕಿದ್ರು, ಮಾಡಿದ್ರು. ಗಂಡ ಇಂತಿಬ್ರು ಮಾಡಿದ್ರು. ಅವ್ರಿಗೆ ಏಟು ಉಪಕಾರ ತೀರ್ಸಿದ್ರು, ಅದೇನೋ ಅಂತಾರಲ್ಲ. ಅದಕ್ಕೆ ಅವ್ರಿಗೆ ಹಾಲು ಪುಷಿಟ್ಟೆ ಕೊಡ್ತೀನಿ. ಮತ್ತು ಏನು ಮಾಡಲಿ, ನಮ್ಗೆ ಬಾಜು ಇದ್ದಾರಲ್ವ ಮಕ್ಕಳು ಮರಿ ಎಲ್ಲರೂ. ಅದಕ್ಕೆ ಈಗ ಇವತ್ತೊಂದು ಚೂರು ಹೊರ ಬಂದೀವಿ ನೋಡು. ಬಿಸಿಲಿಗೆ ಇನ್ನೂ ಕಣ್ಣು ಒಂಥರ ಇದಾಕವು. ಅದಕ್ಕೆ ಈಗ ಬಂದು ಹಾಲು ಕೊಡಂತೀರಿ. ನಂಗೆ ನೋಡಿದ್ರೆ ತಡಿ ಅದ ರತ್ನಿ ಬೇಕಿದ್ರೆ ಹಿಂಡಿ ಒಂದು 4 ಮನೆಗೆ ಕೊಟ್ಟು ಬರ್ತಾ ಅಂತ ಕೇಳ್ತೀನಿ. ಹೌದಾ? ಇಷ್ಟೆಲ್ಲ ಆಗೈತೆ ಅಂತಂದ್ರೆ ಹೇಳ್ಬಾರ್ದೇನ? ನಾವೆಲ್ಲ ಇಲ್ಲ ಓಣ್ಯಾಗ. ಅಯ್ಯೋ ದೇವ್ರೆ, ನಾ ಹಿಂಡಿ ಕೊಡ್ತೀನಿ ಬಿಳೆಯವ. ನಿನಗೆ ರೊಕ್ಕ ಯಾರ ಮನೆಗೆ ಹೇಳು, ಬೇಕಾದ್ರೆ ಕೊಟ್ಟು ಬರ್ತೀನಿ, ನೀ ರೊಕ್ಕ ಇಸ್ಕೊಳ್ಳಿ ಅಂತ. ಅಯ್ಯ ಯಮ್ನವಕ್ಕ ಹೇಳ್ಬೇಕಿಲ್ಲ, ನಾನು ಬರ್ತಿದ್ದೆ. ನಾನು ಒಂಚೂರು ಹಿಂಡಿ ಕೊಡ್ತಿದ್ದಪ್ಪ. ನಾವೆಲ್ಲ ಕಷ್ಟಕ್ಕಾಗಲಾರ್ದಂಗೆ ಅದೀವನ ಓಣ್ಯಾಗ. ಓಣ್ಯಾಗ ರೊಕ್ಕ ತಿಂಗಿರಿದ್ದಂಗೆ. ನೀ ಯಾಕೆ ಹಿಂಗೆ ಇದು ಮಾಡಿದಿನವ? ಏನಿಲ್ಲ, ಯಾರ ಮನೆಗೆ ಹೋಗಿ ಕೊಡೋದೇನು ಬೇಕಿಲ್ಲ. ಈಗ ನೋಡಿ, ನೀವು ಬಂದಲ್ಲ ಹಾಲು ಬೇಕಂದ್ರೆ ಹಾಲು ಹಿಂಡಿದ್ರೆ ಬರ್ತಾರೆ ಅವರ. ಬೇಕಿದ್ರೆ ಒಟ್ಟು ಹಿಂಡಿ ಕೊಟ್ಟರೆ ಪುಣ್ಯ ಬರುತ್ತೆ ನೋಡು. ಒಟ್ಟು ಯಾರು ಹಿಂಡಿ ಕೊಟ್ರೆ ಒಟ್ಟು ಒಂದು ಕೆಲಸ ಮಾಡೋಣ ಪ್ರೇಮಿ, ಮುಂಜಾನೆಗೆ ನಾನು ಹಿಂಡಿ ಕೊಡ್ತೀನಿ. ಹೊತ್ತು ಮುನಿ ನಮ್ಮ ಮಾತು ಒಟ ಅಂತ ತೇವ ಬೇಕಿದ್ರೆ ಹೊತ್ತು ಮುನಿ ಇದ್ಮ್ಯಾಗ ಪ್ರೇಮರಾಗಲಿ ರೇಣವರಾಗಲಿ ಹಿಂಡಿ ಕೊಡ್ತಾರೆ. ತಗೋ ಆಯ್ತು ತಗೋ ಯಮ್ನವಕ್ಕ, ನಾ ರಾತ್ರಿ ಬಂದು ಹಿಂಡಿ ಕೊಡ್ತೀನಿ. ಯಾರ ಜನ್ಮದಾಗ ಅಕ್ಕ ತಂಗಿಯರಾಗಿದ್ದು ಏನು ಮಕ್ಕಳಾಗಿದ್ದು ಏನೋ ಗೊತ್ತಿಲ್ಲ. ಪುಣ್ಯ ಬರ್ತಾ ಓಣ್ಯಾಗ ನೋಡು. ನಿಜ ಹೇಳ್ಬೇಕಂದ್ರೆ ಸಂಬಂಧಿಕರು ರಕ್ತ ಸಂಬಂಧಿ ಯಾರಾಗಲ್ವ ನೋಡು. ಎಲ್ಲ ಬಂದು ಬಳಗ ಏನಿಲ್ಲ ನನಗೆ. ಕೂದಲಕ್ಕೊಂದು ಬಳಗ ಐತಿ. ಮಕ್ಕಳಿಲ್ಲ, ಮಕ್ಕಳು ಮೊಮ್ಮಕ್ಕಳು ಶಸ್ತ್ರ ಅದರ ಎಲ್ಲ ಅದರ. ಯಾರು ನಮ್ಮ ಕಷ್ಟಕ್ಕಿಲ್ಲ. ನಮಗೆಲ್ಲ ನೋಡುವ ಪುಣ್ಯ ಬರ್ತವ. ನಿಮಗೆ ಪುಣ್ಯ ಬರುತ್ತೆ. ಒಂದು ವಾರ ರೆಸ್ಟ್ ತೊಗೊಂತಾರೆ. ಒಂದು ವಾರ ಆದ್ಮೇಲೆ ಹೆಂಗ ಒಂದು ಮಾಡ್ಕೊಂತೀವಿ ಗಂಡ ಹೆಂಡತಿ. ಪುಣ್ಯ ಬರ್ತವ ನಿಮಗೆ. ಅಯ್ಯ ಯಮ್ನವಕ್ಕ ಅಳಬೇಡ. ಕಣ್ಣ ನೀರು ಬರಬಾರ್ದು ಅಂತಾರೆ. ಒಳಗೆ ಹೋಗು, ಬಿಸಿಲು ಬಡ್ಸ್ಕೋಬಾರ್ದು. ಹೋಗಿ ಧೂಳು ಏನು ಆಗಬಾರ್ದು. ಅಳಬೇಡ. ಮತ್ತೆ ಕಣ್ಣ ನೀರು ಬಂದು ಬೇಸಿಲ್ಲ. ಒಳಗೆ ಹೋಗು. ಅಯ್ಯ ಲಕ್ಷ್ಮಕ್ಕ ನೀನೇನಿಲ್ಲಿ? ಅಯ್ಯ ಇಲ್ಲ, ನಿಮ್ಮ ಮನೆ ಕಡೆ ನಾವು ಹೊಂಟಿದ್ದೆ. ಇಲ್ಲೇ ಸಿಕ್ಕಿರಲ್ಲ ಯಮ್ನವಕ್ಕ. ಏನು ಕಣ್ಣಿಗೆ ಕರೆಸಸ್ ಮಾಡ್ಕೊಂಡ್ಬಿಟ್ಟಿಯಲ್ಲ? ಅಯ್ಯೋ ಲಕ್ಷ್ಮವನೇ, ಕಣ್ಣು ಆಪರೇಷನ್ ಮಾಡಿಸ್ಕೊಂಡಿದ್ದವ. ಹೌದನ? ಅದಕ್ಕೆ ಮೊನ್ನೆ ನನ್ನ ಮಗನ ಮದುವೆಗೆ ಲಗ್ನ ಪತ್ರ ಕೊಡಕ್ಕೆ ಬಂದಾಗ ಮನೆ ಬಾಗಿಲು ಹಾಕಿತ್ತವ. ಬಾಜು ಮನೆಯಾಗ ಕೊಟ್ಟೋಗಿದ್ದೆ. ಕೊಟ್ಟರನಿಲ್ಲ ನಿನಗೆ? ಬರ್ತಾನಂತ ಬರಲಿಲ್ಲವ? ಇಲ್ಲವ, ಕಣ್ಣು ಆಪರೇಷನ್ ಅದು ಪುಕ್ಸೇಟೆ ಮಾಡ್ತಾರಲ್ಲ ಡಾಕ್ಟರ್ಗಳು, ಕರ್ಕೊಂಡೋಗಿ ಮಾಡಿಸ್ಕೈ ಬಿಡ್ತಾರಲ್ಲ. ಹಂಗವ ಹೋಗಿದ್ವಿ ನಾನು ನನ್ನ ಗಂಡ. ಮತ್ತೆ ಬರೋಕ್ಕಾಗಲಿಲ್ಲವ. ತಪ್ಪಿಕೋಬೇಡ. ಇಲ್ಲೇ ಮನೆಗೆ ಬಂದು ನಿನ್ನಿಬ್ರು ಸೊಸಿನ ಮಕ್ಕಳನ್ನ ನೋಡ್ಕೊಂಡು ಆಶೀರ್ವಾದ ಮಾಡಿ ಬರ್ತೀನಿ. ಬೇಕಿದ್ರೆ ಒಂದು ದಿವಸ. ಏನು ತಪ್ಪಿಕೋಬೇಡವ. ಇರ್ಲಿ ಬಿಡು ಅಮ್ಮನವಕ್ಕೆ. ಕಣ್ಣು ಆಪರೇಷನ್ ನನ್ನ ಮತ್ತೆ ಹಂಗೆ ಅಲ್ಲ. ಬಿಸ್ಲಾಗ ಬರ್ಬೇಡಂತ. ನೀ ಏನು ಬಿಸ್ಲಾಗ ನಿಂತಿಯಲ್ಲ? ಹೋಗು ಒಳಗೆ ಹೋಗು. ಲಕ್ಷ್ಮಕ್ಕ ಅದನ್ನ ಮಾತಾಡತ್ತೀವಿ ನೋಡು. ಪಾಪ ಮಕ್ಕಳೆಲ್ಲ ಮೊಮ್ಮಕ್ಕಳು ಎಲ್ಲ ಬಿಟ್ಟು ತಾವ 2 ಗಂಟೆ ನಿಂತಿರ್ತಾವ. ಹಾಲು ಇದ್ದಿದ್ದಿಲ್ಲ, ಎದಕ್ಕೆ ಕೊಟ್ಟಿಲ್ಲ ಅಂತ ನೋಡಕ್ ಬಂದ್ವಿ ನಾವು. ಈ ನೋಡೋದು ಹಿಂಗಂದ್ಲ. ಅದಕ್ಕೆ ಹಿಂದೆರ ಕೊಡ್ರಿ ಒಟ್ಟು ಅನ್ನಕತ್ತಿಲ್ಲ. ಅದಕ್ಕೆ ನಾನು ಹೊತ್ತು ಮುಡಿಗೆ ಕೊಡ್ತೀನಿ. ಪ್ರೇಮ ಮುಂಜಾನೆ ನಿಂತ್ಕೊಂಡಾಳ. ಹೊತ್ತು ಮಾಡ್ತೀವಿ ಪಾಪ. ಹಿಂಗಾದ್ರೆ ಹೆಂಗಲ್ಲ ಲಕ್ಷ್ಮಕ್ಕ? ಎದಕ್ಕೆ ಮಕ್ಕಳು ಮರಿ ಇವೆಲ್ಲ? ಹ್ಞೂನವ, ಮಕ್ಕಳಿಲ್ಲ ಅಂದ್ರೆ ಕಂಡ ದೇವ್ರಿಗೆ ಒಂದು ಕಲ್ಲಿಗೆ ಬತ್ತಿ ಕುಂಕುಮ ಹಚ್ಚಿದ್ರು ಅದಕ್ಕೆ ಬಿಡ್ಕೊಂಡ್ಬರ್ತೀವಿ. ಮಕ್ಕಳಾದ್ಮೇಲೆ ನಮ್ಮನ್ನ ನಮ್ಮನ್ನ ಕಲ್ಲು ಮಾಡಿ ಹೋಗೋದಕ್ಕಾರತ್ತ. ಏನು ಮಾಡೋಣ ಹೇಳಿ? ಪ್ರಪಂಚ ಮಾ ಕೆಟ್ಟೈತಿ ಕಲಿಯುಗ. ಅವಾಗ ತಂದೆ ತಾಯಿ ಮಾತು ಮೀರ್ತಿದ್ದಿಲ್ಲ ಅಂತ ತಂದೆ ತಾಯಿನ ದೇವ್ರು ಅಂತಿದ್ರಂತ. ಇವಾಗ ತಂದೆ ತಾಯಿ ಅಲ್ಲ, ಏನೋ ಹೇಳಕ್ಕಲ್ ಬಿಡು. ಮತ್ತೆ ಯಾವಕ್ಕೂ ಬೆಲೆ ಇಲ್ಲ. ಕಸಕ್ಕಿಂತ ಆತತ್ತೆ ಹೊರಗೆ ಎತ್ತು ಒಗಿತಾರ. ಹಂಗೆ ಇರ್ಲಿ ಬಿಡು. ಮಕ್ಕಳದಾರ ಪುಣ್ಯಾತ್ಮರು. ಈ ಯಮ್ನವಕ್ಕ ತಿಳುಡು ಏನಾರ ನನಗೆ ತಿನ್ನಕ್ಕಾದ್ರೆ ಅಡಿಗೆ ಪುಡಿ ಮಾಡೋಕೆ ಬೇಸರಾದ್ರೆ ಒಟ್ಟ ಹಂಗೆ ಅಡ್ಯಾಡ್ಕೊಂಡು ಮನೆ ಕಡೆ ಬಾ.
ಮಾಡ್ಕೊಡ್ತಂತ ಇಲ್ಲ ಅಲ್ಲ ನಮ್ಮ ಮನೆಗೆ ಇರ್ತೈತೆ ಬಿಡು ಜಗ್ಗಿ ಕೊಟ್ಟು ಕಳಿಸ್ತೀನಿ. ನೀ ಚಿಂತೆ ಮಾಡ್ಬೇಡ, ಯಾರಿಲ್ಲ ಅಂತ ತಿಳ್ಕೊಬೇಡ. ಓಣ್ಯಾಗ ಎಲ್ಲ ರದಿ ಅಕ್ಕ ತಂಗಿರ್ತೈತೆ. ನೀನು ಮೊದ್ಲ ನೀನು ಆರಾಮಾಗದ್ ನೋಡು, ಹಂಗ ಅಣ್ಣಂಗೆ ಕೊಟ್ಟು ನೋಡ್ಕೊಂತಿರು. ಏನೋ ಲಕ್ಷ್ಮಕ್ಕ ಬಂದಿದ್ದಿಲ್ಲ, ಹಂಗ ಜೈ ಮನೆಗೆ ಹೊಟ್ಟು ಹೋಗಿ ಜೈ ನೋಡಿ ಕರ್ಕೊಂಡು ಹೋಗನ್ ನಡಿ. ಯಮ್ನವಕ್ಕ ಬರ್ತೀನಿ, ಪ್ರೇಮಿ ರೇಣಿ ಬರ್ತೀನವ. ಹ್ಞೂ ಲಕ್ಷ್ಮಕ್ಕ, ಮನ್ಯಾಗ ನಿಂದ ಜಗ್ಗಿ ಕೆಲಸ, ಮನ್ಯಾಗ ಸೊಸಿ ಬೇರೆ ಅದಳ, ಕಾರ್ಯಕ್ರಮಗಳಿನ ಜಗ್ಗಿ ಅದಾವು. ಏನೋ ನಿನ್ನೆ ಪ್ರಸ್ತಾವ ಮಾಡಿದ್ರಂತಲ್ಲ. ಹ್ಞೂ ನಿನ್ನೆ ಅದು ಮುಗೀತು. ಈಗಿನ ಮನೆ ದೇವ್ರು ಬಂದು ಹೋಗ್ಬೇಕು, ಅದು ಒಂಚೂರು ಇನ್ನ ಇರ್ತಾವ ಮನೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು, ಹಂಗೆ ಮತ್ತು ಮದುವೆ ಮನೆ ಅಲ್ಲ. ಹೌದು ಬಿಡು ಲಕ್ಷ್ಮಕ್ಕ, ಇನ್ನ 1 ತಿಂಗಳ ತನಕ ಹಂಗಾವು ಮತ್ತೆ. ಬಾ ಲಕ್ಷ್ಮಕ್ಕ ಬಾ.